ನೋಡ್ಗುರು ಇಷ್ಟು ಎತ್ತಿದ್ದೀನಿ ಅಷ್ಟೇ. ಬಕೆಟ್ ಎಲ್ಲ ಗಲೀಜಾಗ್ಬಿಡ್ತಾವೆ ಆಗಲೇ ನನಗೆ ಆಗಲ್ಲ. ಫಾಸ್ಟಾಗಿ ಕಿತ್ತಿಲ್ಲ, ಮೊದಲಿಂದ ಫಾಸ್ಟಾಗಿ ಕಿಲ್ಲಿಲ್ಲ. ಹೌದಾ? ಗೋಲ್ ಆಗಿಲ್ಲ. ಟೆಂಡರ್ ಕಾಪಿ ಆಯ್ತಾ? ಟೆಂಡರ್ ಕಾಪಿ ಆಯ್ತಾ? ಕೊಡ್ತಾರೆ, ಬಿಲ್ ಕೊಡ್ತಾನೆ. ಕೊಡಿ ಟೆಂಡರ್ ಕಾಪಿ ಕೊಡಿ ಅಣ್ಣ. ಸೈಡಲ್ಲಿ ನಿಲ್ಸೋರೆ. ಯಾವ ಪ್ಲೇಸು ಅಂತ ಗೊತ್ತಿಲ್ಲ ನಮಗೆ. ಒಳ್ಳೆ ಸೂಪರ್ ಆಗೈತೆ ಇಲ್ಲಿ ಹೈದ್ರಾಬಾದಲ್ಲಿ. ಜುಗಾಡ್ ಕೆಲಸ. ಧೀರಥ ಮಹಾರಥ ಸಾರಥಿ, ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾರಥಿ ಟ್ರಿಪ್ ವ್ಲಾಗ್ಸ್. ಇವತ್ತಿನ ಲೋಡ್ ಬಂದು ನಂಜನಗೂಡಿಗೆ ನಟ್ಟು ಬಟ್ ಲೋಡು. ಎಲ್ಲಿಂದಪ್ಪ ಅಂತಂದರೆ ಹೈದ್ರಾಬಾದಿಂದ. ನೀವು ಲಾಸ್ಟ್ ಟೈಮ್ ನೋಡಿದ್ರಿ ಇಲ್ಲಿ ಅಕ್ಕಿ ಅನ್ಲೋಡ್ ಮಾಡಿಬಿಟ್ಟು ಇಲ್ಲಿ ಲೋಡ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ಲೋಡ್ ಮಾಡಿಸ್ಕೊಂಡು ನೀವೇ ಬಿಲ್ ಎಲ್ಲ ಇಸ್ಕೊಂಡು ಅಲ್ಲಿಂದ ಓಡೋಣ. ಬನ್ನಿ ಲೋಡ್ ಮಾಡ್ಸಕ್ಕೆ ಹೋಗೋಣ. ಅವರು ಕಷ್ಟಪಟ್ಟು ಟಾರ್ಪಲ್ ಕಟ್ಕೊಂಡು ಬಂದಿದೆ ಅಲ್ಲಿ ಗೂಡು ಹಾಕೊಂಡು. ಇವಾಗ ಟಾರ್ಪಲ್ ಬಿಚ್ಚಿ ಮಡ್ಸ್ಬೇಕಂತೆ. ನಟ್ ಬೋಲ್ಟ್ ಅಂತಂದ್ರು. ಇಲ್ಲಿ ನೋಡಿದ್ರೆ ಕ್ರೇನಲ್ಲಿ ಅದೇನೋ ಬಂಡಲ್ಗಳು ಐತಲ್ಲ, ಅದನ್ನ ಲೋಡ್ ಮಾಡ್ತಾರಂತೆ. ಬನ್ನಿ ಇವಾಗ ಟಾರ್ಪಲ್ ಬಿಚ್ಚಾಕೋಣ ಸ್ವಲ್ಪ. 2 hours later. ನೋಡಿದ್ರು ಇಷ್ಟು ಎತ್ತಿದ್ದೀನಿ ಅಷ್ಟೇ. ಬಕೆಟ್ ಎಲ್ಲ ಗಲೀಜಾಗ್ಬಿಡ್ತಾವೆ ಆಗಲೇ ನನಗೆ. ಈ ನನ್ನ ಮಕ್ಳು ಕರೆದೆ ಅವೆಲ್ಲ ಊಟಕ್ಕೆ ಕೊಂಡೋಗ್ಬಿಟ್ರು. ಇವಾಗ ಅವ್ರ ಕೈಲಿ ಎತ್ತಾಕ್ಸ್ಬಿಟ್ಟು ಫೋಲ್ಡ್ ಮಾಡಿಸ್ಬಿಡಮ್ಮ. ಅದನ್ನ ಫೋಲ್ಡೇ ಮಾಡೋಕ್ಕಾಯ್ತಲ್ಲ ಗುರು. ಹೆವಿ ತೂಕ ಐತಿದ್ದು ಟಾರ್ಪಲು. ಹೆವಿ ದೊಡ್ಡದು ತಗೊಬಿಟ್ಟೆ ನಾನು. ನೋಡಿ ಆ ಕಡೆ ಈ ಕಡೆ ಎಲ್ಲ ಹಗ್ಗ ಎಲ್ಲ ಬಿಚ್ಚಿ ಇಷ್ಟು ಮಧ್ಯಕ್ಕೆ ಮಡ್ಸಿಟ್ಟಿದ್ದೀನಿ. ಇದ್ರ ಮೇಲೆ ಪಲ್ಟಿ ಹೊಡ್ಕೊಂಡು ಹೋಗಿ ಇಲ್ಲಿ ಕ್ಯಾಬಿನ್ ಮೇಲೆ ಇಡಬೇಕು. ಬನ್ನಿ ಫ್ರೆಂಡ್ಸ್, ಊಟ ಟೈಮ್ ಆಯಿತು. ಊಟ ಮಾಡ್ಕೊಬೋಣ. ಚಪಾತಿ ತಂದಿದ್ದೀನಿ, ಇಲ್ಲಿ ರೈಸ್ ಐತೆ. ತಿನ್ಕೊಂಡು ಪರ್ಕಲ್ ಟಾರ್ಪಲ್ ಮಡ್ಸಿಸ್ಬಿಟ್ಟು ಲೋಡ್ ಮಾಡಿಸ್ಕೊಳ್ಳೋಣ. ಬನ್ನಿ. ಹೊಟ್ಟೆ ಹಸಿತೈತೆ ಗುರು, ಸಿಕ್ಕಾಬಿಟ್ಟೆ ನಂಗಂತೂ. ನೋಡಿ, ನನ್ನ ಹಬ್ಬನ ಕೈಲಿ ಆಗಲಿಲ್ಲ. ಇವಾಗ ಇವ್ರು ಮಡಿಸ್ತಾರೆ. ಇವ್ರ ಕೈಲೂ ಆಯ್ತಲ್ಲ ಪಾಪ. ಒದ್ದಾಡ್ತವ್ರೆ ಮಕ್ಳಿಗೆ ಟಾರ್ಪಲು. ಬೈರೋಣ ಮಾಡ್ತಾರೆ. ಅಣ್ಣ ಟಾರ್ಪಲ್ ಮಡಿಸ್ತಾ ಇದ್ದೀನಿ ಅಣ್ಣ. ನಾನು ಎಲ್ಲ ಕ್ಲೀನಾಗಿ ಒಂದು ಲೆವೆಲ್ ತಂದಿದ್ದೆ. ಈಗ ಹುಡುಗರು ಮಡ್ಸಕ್ಕೆ ಬಂದರೆ ಹುಡುಗರ ಕೈಲಿ ಆಯ್ತಲ್ಲ ಒದ್ದಾಡ್ತವ್ರೆ ಪಾಪ. ಆಯ್ತಲ್ಲ ಇರಿ, ಒಂದು ನಿಮಿಷ ಮಾಡ್ತೀನಿ. ನೋಡಿ ನಮ್ಮ ಗಾಡಿಗೆ ಆಯಿತು ಲೋಡ್ ಮಾಡಬೇಕು. ಟಾರ್ಪಲ್ ಎಲ್ಲ ಬಿಚ್ಚಾಕಿದ್ರು. ಮಾಡೋಕ್ಕೆ साथ आओगे भाई? कब करेगा लोड? अब जब हो जाए भाई, क्या करें? जल्दी कर देना भाई. जल्दी तो करने में आदमी तो खाली हो. ನೋಡಿ ಅಲ್ಲಿ ನಟ್ ಬೋಲ್ಟ್ ಮಾಡ್ತಾರೆ. ಬನ್ನಿ ತೋರಿಸ್ತೀನಿ. ಎಲ್ಲ ಲೇಟ್ ಮಿಷನಲ್ಲಿ ಎಲ್ಲ ವರ್ಕ್ ಮಾಡ್ತಾರೆ. ಅಲ್ಲಿ ನಟ್ ಬೋಲ್ಟ್ ಸೆಕ್ಷನ್ ತೋರಿಸ್ತೀನಿ. ಈಗ ನಟ್ ಬೋಲ್ಟ್ ಯಾವ್ದಾರು ಮಾಡ್ತಾರೆ ಅಂತ ಹೊರಗಡೆ ಇದೆ, ಹೊರಗಡೆ ಅದು ಇಲ್ಲ. ನಟ್ ಬೋಲ್ಟ್ ಎಲ್ಲ ಹಾಕಿದ್ದಾರೆ. ಎಲ್ಲ ಕಲೆಕ್ಟ್ ಮಾಡಿ ಎಲ್ಲ ಲೋಡ್ ಮಾಡ್ತಾರೆ. ಹೊರಗಡೆ ಬೇಜಾರು ಮಿಷಿನ್ ಅವೆ ಇನ್ನೂ. ಬಟ್ ನಮಗೆ ಅಲೋಡ್ ಇದೆ ಹೊರಗಡೆಗೆ. ಹೊರಗಡೆ ಮಾತ್ರ ಮಾಡ್ಕೊಬಾರ್ದು. ಫ್ರೆಂಡ್ಸ್, ಟಾರ್ಪಲೆಲ್ಲ ಬಿಸಾಕ್ಬಿಟ್ಟು ಕುಂತಿದ್ದೀನಿ ಗಾಡೀಲಿ. ಅದನ್ನ ಫೋಲ್ಡ್ ಮಾಡೋಕ್ಕಾಗಲಿಲ್ಲ. ಹುಡುಗರು ಹೆಂಗೆ ಬೇಕು ಹಂಗೆ ಹಾಕೋರೆ ಮೇಲ್ಗಡೆ. ಅದನ್ನ ಮೇಲೆ ಹೋಗಿ ನೋಡ್ಕೊತೀನಿ. ಈಗಂತೂ ನನ್ನ ಕೈಲಂತೂ ಆಗಲ್ಲ. ಏನು ಮಾಡೋದು, ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನೋಡಿದ್ರಲ್ಲ ಹೆಂಗೆ ಮಾಡ್ತಾರೆ ಬೋಲ್ಟು ಮತ್ತು ಎಲ್ಲರೂ. ಮತ್ತು ಇಲ್ಲಿಗೆ ಅಲ್ಲಿ ಸಿಲ್ವರ್ ಕಲರ್ ತೆಕ್ಕಿತ್ತಲ್ಲ ಬರೋ, ಅದು ಬ್ರಿಡ್ಜ್ಗಳಿಗೆ ಯೂಸ್ ಮಾಡೋಕ್ಕಂದ್ರೆ ಬ್ರಿಡ್ಜ್ಗಳಿಗೆ ಕನೆಕ್ಷನ್ಗೆ ಯೂಸ್ ಮಾಡೋದು. ಮತ್ತು ಕೆ ಬಿ ಜಾಗ ಯೂಸ್ ಮಾಡ್ತಾರೆ. ಆಮೇಲೆ ಟ್ರೈನ್ಗಳ ನೋಡಿದಿರಾ, ಲೈಟ್ ಕಂಬ ಇರುತ್ತೆ, ಕರೆಂಟ್ ವೈರ್ ಹೋಗುತ್ತೆ. ಅಲ್ಲಿ ಕೆಳಗಡೆ ನೋಡಿ ಎಲ್ಲರೂ ಫುಲ್ ಟೈಟ್ ಮಾಡಿರ್ತಾರೆ. ಒಂಥರ ವೈರ್ ಥರ ಆಗುತ್ತೆ. ಅದಕ್ಕೆ ಯೂಸ್ ಮಾಡ್ತಾರೆ ಇದನ್ನ ಬ್ರಿಡ್ಜ್ಗಳಿಗೆ ಮೇಯ್ನಾಗಿ. ನೋಡಿ ನಟ್ ಬೋಲ್ಟ್ ಹಾಕಿ ಎಲ್ಲನೂ ಕ್ಲೀನಾಗಿ ಒಂದು ಕಡೆ ಎತ್ತಿಡ್ತಿದ್ದಾರೆ ಎಲ್ಲರೂ ಸೇರಿಕೊಂಡು. ನೋಡಿ ಫ್ರೆಂಡ್ಸ್, 1 ಗಂಟೆ ಬಂದವನ್ನ 20 ಗಂಟೆ ಕಾಯಿಸಿ ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡೋರೆ ನಮ್ಮ ಬಾಯ್ಸು. ಹೆಣ್ಮಕ್ಳು ನೋಡಿ ಯಾವ ಕೆಲಸ ಮಾಡ್ಬಿಟ್ಟೋಗ್ರೆ. ಗಾಡಿನ ಹಿಂದಕ್ಕೂ ಬಿಡೋಂಗಿಲ್ಲ, ಮುಂದಕ್ಕೂ ಬಿಡೋಂಗಿಲ್ಲ. ಎಲ್ಲ ಇಲ್ಲೇ ಅಡ್ಡ ಹಾಕ್ಬಿಟ್ಟು ಹೊಂಟಾಗ್ಬಿಟ್ಟವ್ರೆ. ಆ ಕ್ರೇನ್ ಬೇರೆ ಮಧ್ಯೆ ವರ್ಕ್ ಆಯ್ತಲ್ಲ, ಈ ಕಡೆ ವರ್ಕ್ ಆಯ್ತಲ್ಲ, ಆ ಕಡೆ ಹೋಗ್ತೈತೆ. ಸೊ ಅದಕ್ಕೋಸ್ಕರ ಕ್ರೇನ್ ಕೆಳಗಡೆ ಇದ್ರ ಥರ ಬರ್ತದಲ್ಲ, ಅದು ವೈರು, ಅದರಲ್ಲಿ ಹಿಂದೆ ಮುಂದೆ ಎಳ್ಕೊಂಡು ಲೋಡ್ ಮಾಡಿಕೊಂಡು ಗಾಡಿನ ಹಿಂದೆ ಮುಂದೆ ಹಾಕಿ ಗಾಡಿ ಕ್ಲೀನಾಗಿ ಲೋಡ್ ಮಾಡ್ಕೊಳ್ಳೋದು. ಆ ಥರ ಮಾಡ್ತೀನಿ. ಇನ್ನೂ ಇದನ್ನ ಕೈಯಲ್ಲಿ ಲೋಡ್ ಮಾಡ್ತೀನಿ ಅಂದರೆ ಸಂಜೆ ಆಗೋಗಿದೆ. ಬನ್ನಿ ಲೋಡ್ ಮಾಡ್ತೀನಿ. ಭಯ್ಯ ನೋಡಿ ಬಾಯ್ಸ್ ಎಲ್ಲ ಸೇರಿಕೊಂಡು ಕ್ರೇನ್ ತಗೊಂಡು ಎಲ್ಲ ಬೆಲ್ಟ್ ಹಾಕ್ಕೊಂಡು ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ. ಇವಾಗ ನೋಡ್ಗುರು ಆ ಬೆಲ್ಟು ಎಷ್ಟು ವಜನ್ ಎತ್ತೈತೆ, ಎಷ್ಟು ಸ್ಟ್ರಾಂಗ್ ಇರ್ಬೋದು ಆ ಬೆಲ್ಟು.
ಕಮ್ಮಿ ಅಂದ್ರೆ ಅದೊಂದು ಬಂಡ್ಲು 2 ಟನ್ನಿಂದ 3 ಟನ್ ಬರ್ತದೆ ಅವರು. ನೋಡಿ ಎಷ್ಟು ಸ್ಟ್ರಾಂಗ್ ಐತೆ ಅದು ಬೆಲ್ಟು. ನೋಡಿ ಎಂತ ಜುಗಾಡ್ ಮಾಡ್ತಿದ್ರು. ಗೊತ್ತಾಯ್ತಲ್ಲ ಟ್ರೈನ್ ಅಂದ್ಬಿಟ್ಟು ಕಳ್ತವ್ರೆ. ನೋಡ್ಗುರು ಇದೇ ಜುಗಾಡ್ ಕೆಲಸ. ಬೈ ಚಾನ್ಸ್ ಏನಾರ ಅದು ಕಟ್ಕಿಟ್ಟಾಗಿ ಏನಾರ ಅವ್ನ ಕಾಲ ಮೇಲೆ ಬಿತ್ತು ಅಂದರೆ ಅವ್ನ ಕಾಲೇ ಲ್ಯಾಪ್ಸು ಗುರು ಅಲ್ಲಿಗೆ. ಲೋಡ್ ಎಲ್ಲ ಮಾಡಿಸ್ಕೊಂಡು ಕಾಟಾದ ಹತ್ರ ಬಂದು ಜೊತೆಗೆ ವಾಚ್ಮ್ಯಾನ್ ಕಳಿಸೋರೆ ಕಾಟಾ ಚೀಟಿ ಇಸ್ಕೊ ಬರೋಕೆ ಹೋಗೋಣ ಒಳಗಡೆ. ನೋಡಿ ಫೈನಲಿ ಫ್ರೆಂಡ್ಸ್ ಬಿಲ್ಲೆಲ್ಲ ಇಸ್ಕೊಂಡಿದ್ದಾಯ್ತು, ನೀವೇ ನೋಡ್ತಿದ್ದೀರಾ. ಬನ್ನಿ ಓಡೋಣ ಇಲ್ಲಿಂದ, ಆರಾಮಾಗಿ ಊಟ ಮಾಡ್ಕೊಂಡು ಹೋಗೋಣ ಗುರು, ನಿದ್ದೆ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ಕರೆಕ್ಟಾಗಿ 10:30. ಈಗ ಹೈದ್ರಾಬಾದಲ್ಲಿ ನೋ ಎಂಟ್ರಿ ಟೈಮು ಮುಗೀತು. ಇವಾಗ ಬನ್ನಿ ಹೋಗ್ತಾ ಇದ್ದೀನಿ ಹೈದ್ರಾಬಾದ್ ಸಿಟಿ ಒಳಗಡೆ. ನೋಡಿ ಎಲ್ಲ ದೊಡ್ಡ ವೆಹಿಕಲ್ಗಳು ಹೋಗ್ತಾವೆ, ಸ್ವಲ್ಪ ಟ್ರಾಫಿಕ್ ಐತೆ. ಬಟ್ ಪರವಾಗಿಲ್ಲ, ಬೆಂಗಳೂರು ಕಂಪೇರ್ ಮಾಡ್ಕೊಂಡ್ರೆ ಹೈದ್ರಾಬಾದಲ್ಲಿ ಅಷ್ಟೊಂದು ಟ್ರಾಫಿಕ್ ಇಲ್ಲ. ನೋಡಿ ಫ್ರೆಂಡ್ಸ್, ಬರ್ಬೇಕಾದ್ರೆ ಇದೇ ರೋಡಲ್ಲಿ ಬಂದಿದ್ದು. ಈ ಕಡೆಯಿಂದ ಬಂದು ಈ ಕಡೆ ಇದೆ. ಇವಾಗ ಮತ್ತೆ ಈ ಕಡೆಯಿಂದ ಹಿಂಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಮೇ ಬಿ ಒಂದು 5-10 ಕಿಲೋಮೀಟ್ರ್ ಇರ್ಬೋದು ಅನ್ಕೋತೀನಿ. ದಾಟ್ಬಿಡ್ತು ಅಂತಂದರೆ ನಮಗೆ ಹೈದ್ರಾಬಾದ್ ಮುಗೀತು. ಹೈದ್ರಾಬಾದ್ ಸಿಟಿ ಸರೌಂಡಿಂಗ್ ಮುಗೀತು. ಇದು ಇನ್ನೇನಿದ್ರು ನಮಗೆ ಹೈವೇ ಸಿಗುತ್ತೆ, ಮಹಾಬಾಬುನಗರ ಆ ಕಡೆ ಹೋಗೋದು. ಯಾವುದು ಗುರು ಇದು ರೋಡು, ಕನಕನ ಕಿಂಡಿ ಮಾಡ್ಬಿಟ್ಟವ್ರಲ್ಲ. ಮೇಲ್ಗಡೆ ದೊಡ್ಡ ಫ್ಲೈಓವರ್ ಕಟ್ಬಿಟ್ಟು ಎಲ್ಲ ಅಲ್ಲಿ ಕಲ್ಲುಗಳನ್ನ ಇಟ್ಬಿಟ್ಟು ದೊಡ್ಡ ದೊಡ್ಡದು ಈ ಕನಕನ ಕಿಂಡಿ ಮಾಡಿ ಈ ರೋಡಲ್ಲಿ ಬಿಡ್ತಾರಲ್ಲ, ಇದು ನ್ಯಾಯವೇ? ಫ್ರೆಂಡ್ಸ್, ಕೊನೆಗೂ ಸಿಟಿ ಕಡೆಯಿಂದ ಬಿಟ್ಟು ಇವಾಗ ಹೈದ್ರಾಬಾದ್ ಹೊರಗಡೆ ಬಂದು ನನಗಂತೂ ಫುಲ್ ಖುಷಿ ಆಯ್ತೈತೆ ಗುರು. ಒಂದು ಕಾರಣ ಏನು ಅಂತಂದರೆ ಪಟ್ ಅಂತ ಬಾಡಿಗೆ ಸಿಕ್ತು. ಇನ್ನೊಂದು ರೀಸನ್ ಏನು ಅಂತಂದರೆ ನಾನು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ನೋ ಅಲ್ಲಿಗೆ ಸಿಕ್ತು. ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ತುಂಬ ದಿನ ಆಗೋಯ್ತು ಗುರು ಮನೆಗೆ ಹೋಗಿ. ಫಸ್ಟು ಮನೆಗೆ ಹೋಗ್ಬೇಕು ಗುರು. ಮೈಸೂರಿಗೆ ಲೋಡು ಹುಡುಕಿ ಸಾಕಾಗೋಯ್ತು. ನನಗೆ ಎಲ್ಲಿ ಬೇಕು ಅನ್ಕೋತೀನಿ ಅಲ್ಲಿ ಸಿಗ್ತಿರಲಿಲ್ಲ, ಎಲ್ಲಿ ಬೇಡ ಅನ್ಕೋತೀನಿ ಅಲ್ಲಿಗೆ ಸಿಗ್ತಿತ್ತು ನನಗೆ ರೋಡು. ಫೈನಲಿ ಕೊನೆಗೂ ಮೈಸೂರು ಸೈಡ್ ಸಿಕ್ತು. ಕಡ್ಕೊಳಗೆ ಇದು KPTCL ಏನೋ ಪ್ರಾಜೆಕ್ಟ್ ವರ್ಕ್ ಅಂದ್ಬಿಟ್ಟು ಇದನ್ನ ಹಾಕಿರೋದು. ಬನ್ನಿ ಆರಾಮಾಗಿ ಹೋಗೋಣ ಇವತ್ತು, ಒಳ್ಳೆ ನಿದ್ದೆ ಮಾಡಿಕೊಂಡು. ಯಾಕಂದರೆ ಲೇಟಾಗಿ ಲೋಡ್ ಮಾಡಿಬಿಟ್ರು, ಇಲ್ಲಾಂದರೆ ನಾಳೆ ಬೆಳಗ್ಗೆ ನಮ್ಮ ಫ್ರೆಂಡ್ ಮದುವೆಗೆ ಕರ್ನಾಟಕ ಹೋಗ್ಬೋದಾಗಿತ್ತು. ಹೋಗಕ್ಕೆ ಕಾಯ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. 900 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಬನ್ನಿ ಹೋಗೋಣ. ನೋಡ್ಗುರು, ನಾನು ಹೋದಾಗೆಲ್ಲ ಯಾವ್ದಾರ ಒಂದೊಂದು ಹಾವು ಸಿಗ್ತಾ ಇರ್ತದೆ ರೋಡಲ್ಲಿ. ಲಾಸ್ಟ್ ಟೈಮು ಸಿಕ್ಕಿತ್ತು, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತೆ ಹಾವು ರೋಡಲ್ಲಿ ನಾವು ಹೋದಾಗೆಲ್ಲ ಒಂದೊಂದು ಹಾವು ಕಾಣಿಸ್ಕೊತದೆ. ಸುಮಾರು ಹಾವು ಗೊತ್ತಿದ್ದೀನಿ, ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ ಗುರು ನಾನು. ಬನ್ನಿ ಓಲಿ ಬಾಪ ಅದ್ರ ಪಾಡ್ಗದು. ಫ್ರೆಂಡ್ಸ್, ಫೈನಲಿ ಒಂದು ಟೀ ಸ್ಟಾಲ್ ಹತ್ರ ಬನ್ನಿ ಸೀನಿ ಗಾಡಿನ ಸಿಕ್ಕಾಬಿಟ್ಟು ನಿದ್ದೆ ಬರೀ. ನನಗೆ 1 ಅವರ್ ಇಲ್ಲ 1 2 ಅವರ್ ಇಲ್ಲಿಂದ ರಾಯಚೂರು 60 ಕಿಲೋಮೀಟ್ರ್ ಐತೆ. ರಾಯಚೂರಿಗೆ ಹೋಗಿ ರೀಚ್ ಆಗಿಬಿಟ್ರೆ ಅಲ್ಲಿಂದ ಆರಾಮಾಗಿ ಹೋಗೋದು. ಬನ್ನಿ ಫಸ್ಟು ರೆಸ್ಟ್ ಮಾಡೋಣ. ರೆಸ್ಟ್ ಮಾಡ್ಕೊಂಡಿದ್ದು ಆಮೇಲೆ ಎದ್ದೆ ಟೀ ಕುಡ್ಕೊಂಡಿಲ್ಲೇ ಓಡೋಣ. ಒಳ್ಳೆ ಮಿಂಚಿಂಗ್ ಟೀ ಸ್ಟಾಲ್. ಬನ್ನಿ ಲೈಟ್ 2 hours later. ಫ್ರೆಂಡ್ಸ್, ಬೆಳಗಿನ ಜಾವ 4:15 ಮನಗಿದ್ದವನು 6:30ಗೆ ಹೇಳ್ತಾ ಇದ್ದೀನಿ. 2 ಅವರ್ ನಿದ್ದೆ ಮಾಡಿದೆ ಸಾಕು.
ಬೆಳಗಿನ ಜಾವ ನನಗೆ ಯಾವುದೇ ಕಾರಣಕ್ಕೂ ಎಂಥ ನಿದ್ದೆ ಮಾಡಲಿಲ್ಲ ಅಂದರೂ ಬೆಳಗಿನ ಜಾವ ನಾನು ನಿದ್ದೆನೇ ಬರೋಲ್ಲ. ಬನ್ನಿ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಟೀ ಕುಡ್ಕೊಂಡು ಟೀ ಸ್ಟಾಲಲ್ಲೇ ಹೋಗೋಣ. ಫ್ರೆಂಡ್ಸ್, ಫೈನಲಿ ಟೀ ಕುಡ್ಕೊ ಬಂದೆ, ಜೊತೆಗೆ ಮುಂಗ್ದಾಲು ತಗೊಬಂದೆ. ಹೊಟ್ಟೆ ಎಲ್ಲ ಫುಲ್ ಖಾಲಿ ಹೊಡಿತೈತೆ. ಬನ್ನಿ ಹೋಗೋಣ ಇವಾಗ. 6.3 ಬಂದ್ಬಿಟ್ಟೈತೆ ಗುರು ಮೈಲೇಜು. ಫೈನಲಿ ಫ್ರೆಂಡ್ಸ್, ತೆಲಂಗಾಣ ಬಾರ್ಡ್ರ್ ದಾಟಿ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಬಂದು. ಇಲ್ಲಿ ನೋಡಿ, ಇಲ್ಲಿ ಹೆವಿ ತಲೆನೋವು ಗುರು ಬ್ರಿಡ್ಜ್ ಮೇಲೆ ಹೋಗೋಕ್ಕೆ. ಆ ಕಡೆಯಿಂದ ಗಾಡಿ ಬಂತು ಅಂತಂದ್ರೆ ನಮ್ದು ಆನೆ ಕಿವಿದ್ದಂಗೆ ಐತೆ ಗಾಡಿದು, ಟಚ್ ಆಯ್ತದೆ ಬೇರೆ ಗಾಡಿಗಳಿಗೆ. ನೋಡ್ಗುರು, ಇದೇ ಬ್ರಿಡ್ಜು. ಆ ಕಡೆ ಮಾಡ್ತವ್ರೆ, ಅದು ಆಗ್ಬಿಡ್ತು ಅಂದರೆ ನೆಮ್ಮದಿ ಗುರು. ಆರಾಮಾಗಿ ಒನ್ ವೇಲಿ ಹೋಗ್ಬೋದು, ಒನ್ ವೇಲಿ ಬರ್ಬೋದು. ನೋಡಿ, ಆ ಕಡೆಯಿಂದ ಲಾರಿ ಬತ್ತೈತೆ ಅನ್ಸುತ್ತೆ, ಅದಕ್ಕೆ ನಿಲ್ಸೋನೆ ಪಾಪ. ನೋಡ್ಗುರು, ನನ್ನ ಗಾಡಿಗೂ ಈ ಗಾಡಿಗೂ ಒಬ್ಬರಿ ಅರ್ಧ ಅಡಿ ಡಿಸ್ಟೆನ್ಸ್ ಅಷ್ಟೇ. ಫುಲ್ ಅಲ್ಲಿಬಿಟ್ಟಿದ್ದೀನಿ ಲಿಫ್ಟ್ಗೆ ನಾನಂತೂ. ಅಲ್ಲಿ ನೋಡಿ, ನನ್ನ ಗಾಡಿ ಯಾವ ಇದರಲ್ಲಿ ಬರ್ತೈತೆ. ಕೃಷ್ಣ ರಿವರಲ್ಲಿ ನೀರೇ ಇಲ್ವಲ್ಲ ಗುರು, ಎಲ್ಲ ಬತ್ತೋಗ್ಬಿಡೈತೆ. ಎಲ್ಲ ಕಲಿಗಾಲ, ಏನು ಮಾಡ್ತೀರಾ. ಇವತ್ತು ಹೋಗಂಟ ಆಯ್ತದೆ ನಾಳೆ. ನಾನು ಯಾಕೆ ಇಷ್ಟೊತ್ತಿಂದ ಗಾಡಿ ಹೋಯ್ತಲ್ಲ ಅನ್ಕೊಂಡಿದ್ದೆ. ಇಲ್ಲಿ ನೋಡು ಗುರು, ಇದೇ ಫಾಲ್ಟು. ಇದಕ್ಕೋಸ್ಕರ ಗಾಡಿ ಹೋಗ್ತಾ ಇಲ್ಲ. VIP ಗಳು ಹೋಯ್ತವ್ರೆ, ಅದಕ್ಕೆ. ಹೋಯ್ತೀನಿ ಇರೋಣ, ಆಯ್ತು. ಅಲ್ಲಿಂದ ಇಲ್ಲ ಅಂತಂದ್ರೂ ಫ್ಯಾಕ್ಟ್ರಿ ನೋಡಿದೆ ಗುರು, ಎಲ್ಲ ಬರೀ ಎತ್ತಿದೆ. ಆಗ ನೋಡಿ, ಜಾಗ ಇಲ್ಲ ಅಂತ ಗೊತ್ತಿರ್ಬೋದು. ನೋಡಿ ಫ್ರೆಂಡ್ಸ್, ನೋ ಎಂಟ್ರಿ ಅಂತ ಇವಾಗ ಹೆವಿ ವೆಹಿಕಲ್ಸು. ಸೊ ಅದಕ್ಕೋಸ್ಕರ ಬಳ್ಳಾರಿ ಡೆಸ್ಟಿನೇಷನ್ ಇರ್ತದೆ, ಸೈಡಲ್ಲಿ ನಿಲ್ಸೋರೆ. ಬರೋ ಪಾಪ ಪೊಲೀಸು ವಾರ್ನಿಂಗ್ ಕೊಟ್ಟು ಕಳಿಸ್ತಾ ಇವರು ನನ್ನ, ನೋ ಎಂಟ್ರಿ ಬರಬೇಡ ಈ ಕಡೆ ಅಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಆಯ್ತದೆ ಜೊತೆಗೆ ಮಾದಪ್ಪನ ಜಾತ್ರೆ ಬೈಪಾಸ್ ಕಡೆ ಹೊರಟ್ಬೋಣ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಇವಾಗ ಆಗಿರೋ ರೂಲ್ಸ್ ಪ್ರಕಾರ ನಮ್ಮ ಸ್ಕ್ಯಾನರಲ್ಲೇ ಫಾಸ್ಟಾಗಿ ಸ್ಕ್ಯಾನ್ ಆಗಿ ಡಾಲರ್ ಕಟ್ ಆಗಬೇಕು. ಬಟ್ ಇಲ್ಲಿ ಏನು ದಂಧೆ ಮಾಡ್ತವ್ರೆ ಏನು ಅಂತ ಗೊತ್ತಿಲ್ಲ. ಬಂದವ್ರನ್ನೆಲ್ಲ ಕ್ಯಾಶ್ ಇಸ್ಕೊಂಡು ಕಳಿಸ್ತವ್ರೆ. ಲಾಸ್ಟ್ ಟೈಮು ಹೆವಿ ಕಿರಿಕಿರಿ ಆಯಿತು ಬರೋ ಇಲ್ಲಿ ಬಂದಾಗ. ಇವತ್ತು ಹೋಗ್ಬಿಟ್ಟು ಟೆಂಡರ್ ಕಾಪಿ ಕೇಳಬಿಡ್ತೀನಿ ಆಗಿದ್ದಾಗಿ. ಇಲ್ಲೇನು ಏನು ದಂಧೆ ನಡೀತೈತೆ, ಇದೇನು ಟೋಲ, ಏನಕ್ಕೋಸ್ಕರ ಫೀಸ್ ಕಲೆಕ್ಷನ್ ಮಾಡ್ತವ್ರೆ ಏನು ಕೇಳಬಿಡ್ತೀನಿ. ಬನ್ನಿ. ಯೂಟ್ಯೂಬರು ವಿಡಿಯೋ ಏನಕ್ಕೆ ಇಸ್ಕೊತಿರೋ ದುಡ್ಡು? ಏನಕ್ಕೆ ಇಸ್ಕೊತಿರೋ ದುಡ್ಡು? ಟೋಲ್ ಗೇಟು ಫಾಸ್ಟಾಗಲ್ಲ, ಏನಕ್ಕೆ ಕಟ್ಟಾಗಲ್ಲ ಇಲ್ಲಿ? ಫಾಸ್ಟಾಗಿ ಇಲ್ಲ, ಇಲ್ಲಿ ಏನಕ್ಕೆ ಕಟ್ಟಾಗಲ್ಲ? ಫಾಸ್ಟಾಗಿ ಇದ್ದಿಲ್ಲ, ಮೊದಲಿಂದ ಫಾಸ್ಟಾಗಿ ಇಲ್ಲ ಇಲ್ಲಿ. ಹೌದಾ? ಟೋಲ್ ಆಗಿಲ್ಲ. ಟೆಂಡರ್ ಕಾಪಿ ಆಯ್ತಾ? ಟೆಂಡರ್ ಕಾಪಿ ಆಯ್ತಾ? ಕೊಡ್ತಾರೆ, ಬಿಲ್ ಕೊಡ್ತಾನೆ. ಕೊಡಿ ಟೆಂಡರ್ ಕಾಪಿ ಕೊಡಿ ಅಣ್ಣ. ಟೆಂಡರ್ ಕಾಪಿ ಕೊಡೋಣ, ಹೇಳ್ತೀನಿ.
ಅಣ್ಣ ಇಲ್ಲಿ ಏನಕ್ಕೆ ಕಲೆಕ್ಟ್ ಮಾಡ್ತಿರೋದು ಕ್ಯಾಶನ್ನು ಕಲೆಕ್ಟ್ ಮಾಡ್ತಿರೋದು? ಏನು ಕಾಪಿ ಅಲ್ಲ ಏನು ಟೆಂಡರ್ ಕಾಪಿ ತೋರಿಸಿ ಅಣ್ಣ. ಟೆಂಡರ್ ಆಗಿರ್ತದಲ್ಲ ನಿಮಗೆ ಗೌರ್ಮೆಂಟಿಂದ. ಹಾಂ ಟೆಂಡರ್ ಕೊಟ್ಟು ಇವ ನೀವು ಎಲ್ಲಿಗೆ ಬಾ ನೀವು ಎಲ್ಲಿ ಮಾಡ್ತಾರ ಹಂಗಾರೆ ಕಳ್ಸಲ್ಲ ನಮ್ಮನ್ನ ಅಣ್ಣ, ಕಳ್ಸಲ್ಲ ನಮ್ಮನ್ನ ಹಿಂಗೆ ಕಳ್ಸಲ್ಲ ಏನು ಹಿಂಗೆ ನಮ್ಮನ್ನ ಟೆಂಡರ್ ಕಾಪಿ ಕೊಡಲ್ಲ ನೀವು ನಮ್ಮನ್ನ ಹಿಂಗೆ ಕಳ್ಸಲ್ಲ ಅಲ್ವಾ? ಸರಿ ಬಿಡಿ ಆಯಿತು. ನಿಮ್ಮ ಪ್ರಶಾಂತ್ ಮಿಶ್ರಾ ತಾನೇ DC ಟ್ಯಾಗ್ ಮಾಡ್ತೀನಿ ಬಿಡಿ ಅವ್ರಿಗೆ. ಬಂದಾಗೆಲ್ಲ ಇದೇ ಪ್ರಾಬ್ಲಮ್ ಆಗೈತೆ, ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ ನನಗೆ. ಬಿಡಿ ಆ ಕಡೆಯಿಂದನೇ ಹೋಗ್ತೀನಿ. ಬಿಡ್ಬೇಡಿ ಅಣ್ಣ, ಆಯಿತು ಇಲ್ಲಿಂದ. ಆಯ್ತು ನೀರಯ್ಯ, ಏನೋ ಏನಯ್ಯ 6 ಗಂಟೆ ಇರೋ ಏನು ಹೋದಾಗ್ತಿದೆಯಾ? ಕೊಡಿ ಟೆಂಡರ್ ಕಾಪಿ ಕೊಟ್ಬಿಟ್ಟು ಕೇಳಿ ದುಡ್ಡನ್ನ. ಬನ್ನಿ ಫ್ರೆಂಡ್ಸ್, ಹೊಟ್ಟೆ ಬೇರೆ ಸಿದ್ದೈತೆ. ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಮುಂದೆ ಒಂದು ಹೋಟ್ಲು ಕಾಣಿಸ್ತೈತೆ, ಹೋಗ್ಬಿಟ್ಟು ಊಟ ತಗೊಂಡು ಊಟ ಮಾಡೋಣ. ಸೈಡ್ಗೆ ಹಾಕಿರೋಣ ಸದ್ಯಕ್ಕೆ ಇಲ್ಲೇ ಗಾಡಿನ. ಏನು ಕಲೆಕ್ಟ್ ಮಾಡ್ತಿರೋದು ಈ ಥರ? ಇದು ಹೊಲಗಳು ರೋಡು ಎಲ್ಲ ಸಣ್ಣವ್ರು ಇದ್ದಾಗಲೇ ದೊಡ್ಡವರವರಿಗೆ ಯಾರು ಮಾತಾಡೋಲ್ಲ. ಇದು ಟೆಂಡರ್ ಮುಗಿಲ್ ದೊಡ್ಡಲ್ಲಿ ಕಲೆಕ್ಟ್ ಮಾಡ್ತಾನೆ ಇರ್ತಾರ. ಹೊಟ್ಟೆ ಹಸಿದಿತ್ತು, ಕುಷ್ಕ ತಗೊಬಂದೆ, ಜೊತೆಗೆ ಬಾಡಿ ಡೈಟ್ ಕೊಟ್ಟವ್ರೆ. ಬನ್ನಿ ಫಸ್ಟು ಊಟ ಮಾಡ್ಕೋಬೇಕು. ಫುಲ್ಲು ಸುಸ್ತಾಯ್ತೈತೆ ನನಗಂತೂ. ನೋಡಿ ಕೊನೆಗೂ ಅವರು ದುಡ್ಡು ಕೊಡೋಣ ನಾನು ಒಳ್ಳೆ ಇಲ್ಲ. ಇದು ಯಾರಿಗೂ ಮೇಲಧಿಕಾರಿಗಳಿಗೂ ಯಾರಿಗೂ ಏನು ಗೊತ್ತಿಲ್ವ ಇದು ವಿಷಯ. ಈ ಥರ ಇರೋ ಈ ಥರ ಫೇಕ್ ಟೋಲ್ ಮಾಡ್ಕೊಂಡಿರೋ ದುಡ್ಡನ್ನ ವಸೂಲಿ ಮಾಡ್ತಾ ಇರೋಕ್ಕಂಥದ್ದು. ಇಲ್ಲ TV9 ಈ ಥರ ಮೀಡಿಯಾದವ್ರಿಗೆ ಗೊತ್ತಿಲ್ವ. ದರ್ಶನದು ಹಿಡ್ಕೊಂಡು ಆ ವಿಷಯನೇ ಇಲ್ಲ ಅಂದರೆ 1 ತಿಂಗಳು 1.5 ತಿಂಗಳು ಕುಯ್ಯರಪ್ಪ. ನೋಡ್ರಿ ಈ ಥರ ಎಷ್ಟೆಷ್ಟು ದಂಧೆಗಳು ಮಾಡ್ತಾರೆ, ಎಷ್ಟೆಷ್ಟು ದರೋಡೆ ಮಾಡ್ತಾರೆ. ಇದನ್ನಾರ ಮಾಡಿರಿ ಅವನ ಬಗ್ಗೆ ಅಷ್ಟೊಂದು ಅವನೇನು ಮೀಡಿಯಾ ಬಗ್ಗೆ ಬೈದ ಅಂದ್ಬಿಟ್ಟು ಅಷ್ಟೊಂದೆಲ್ಲ ರುಬ್ಬಿದ್ರಿ ಹಾಕೊಂಡು. ಇಂಥವ್ರನ್ನ ರುಬ್ಬಿ ತಾಕದೈತೆ ರುಬ್ಬಕ್ಕೆ ಇಲ್ಲ ನಿಮಗೆ. ಏನೋ ಒಬ್ಬಂದು ಏನೋ ನೆಗೆಟಿವ್ ವಿಷಯ ಸಿಕ್ಬಿಡ್ತು, ರುಬ್ಬಾಕ್ಬಿಟ್ರಿ ಐತೆ ತಾಕತ್ತು. ಆದರೆ ಇಂಥದ್ರ ಬಗ್ಗೆ ಎಲ್ಲ ಆಗಲ್ಲ, ಬೇರೆದ್ರ ಬಗ್ಗೆ ಎಲ್ಲ ಮಾಡ್ತೀರ ನೀವೆಲ್ಲರೂ. ಅದಕ್ಕೆ ಹೇಳೋದು, ಈ ದೇಶದ ಕತೆ ಇಷ್ಟೇ ಕಣಮ್ಮ, ಚಿಂತೆ ಮಾಡಿ ಲಾಭ ಇಲ್ಲಮ್ಮ ಅಂತ. ನಾನು ಇಷ್ಟೊತ್ತು ಗಂಟೆ ನಿಂತ್ಕೊಂಡಲ್ಲಿ ಒಬ್ಬರಾದರೂ ಒಗ್ಗಟ್ಟಾಗಿ ಬರಲಿಲ್ಲ ನನ್ನ ಮಕ್ಕಳು. ಅದಕ್ಕೆ ಬಂದೆ ವಾಪಸ್ಸು. ಯಾರಿಗಿಲ್ಲೋದು ನನಗೆ ಗುರು. ಯಾರು ಒಗ್ಗಟ್ಟಾಗಿ ಬಂದರೆ ಏನು ಮಾಡಿದ್ರು ನಾವಿರ್ತೀವಿ ಅಂತ ಒಬ್ಬರಾರ ಬಂದರು ಅಲ್ಲಿ ಅಷ್ಟು ಜನ ಮಾತಾಡ್ಸ್ತೇನೆ ನಾನು. ಒಬ್ಬರು ಬರಲಿಲ್ಲ ಹತ್ರಕ್ಕೆ. ನಮ್ಗೆ ಹಾಕ್ಬೇಕು ಊರು ಸಾಬರಿ. ನಮಗೆ ಇಂಪಾರ್ಟೆಂಟ್ ಗುರು. ನನ್ನ ಬಾಡಿಗೆ ನಾನು ಹೋಗಿ ಅನ್ರೋಡ್ ಮಾಡಿಸ್ಬೇಕು ಗಾಡಿನ. ನಾನು ಎಲ್ಲರೂ ನನಗೆ ಹಿಂಗೆ ಹೇಳ್ತವ್ರೆ ಅಂತ ಅಂದ್ಬಿಟ್ಟು ಹುಡುಗರೆಲ್ಲರೂ ನಾನು ಮಾತಾಡಿದೆ. ಅಲ್ಲಿ ಇದ್ದ ಡ್ರೈವರ್ಗಳು ಒಬ್ಬರಾದ್ರೂ ಸಪೋರ್ಟ್ ಮಾಡಿರೋದು ಗುರು. ಎಲ್ಲರೂ ನೆಗೆಟಿವ್ ಆಗಿ ಹೇಳಿದ್ರು ಅವ್ರ ಬಗ್ಗೆ, ಒಬ್ಬರು ಸಪೋರ್ಟ್ ಮಾಡಲಿಲ್ಲ. ಇಲ್ಲಿ ಸರ್ಕಾರ ಹೆಂಗೈತೋ ಏನೋ, ಈ ಥರ ರೌಡಿಸಮ್ ಎಲ್ಲ ನಡೀತದೆ. ಹೊರಗಡೆ ಬಂದವ್ರಿಗೆಲ್ಲ ಹೊಡಿತಾರೆ. ಈ ಥರ ರೌಡಿಸಮ್ ಐತೆ ಅಂತ ಇವಾಗಲೇ ನನಗೆ ಗೊತ್ತಾಗ್ತಿರೋದು. ಆ ರಣವಿಕ್ರಮ ಫಿಲಮಲ್ಲಿ ವಿಕ್ರಮ ತೀರ್ಥ ಅಂತ ಐತಲ್ಲ, ಸೇಮ್ ಅದೇ ಥರ ಐತೆ ಗುರು ಇದು. ಬನ್ನಿ ಹೋಗೋಣ, ಹೋಗ್ಬಿಟ್ಟು ನಮ್ಮ ಕೆಲಸ ಎಷ್ಟೈತೆ ಅಷ್ಟು ಮಾಡೋಣ ಫ್ರೆಂಡ್ಸ್. ಬಳ್ಳಾರಿ ರೋಡ್ ಬಿಟ್ಟು ಹುಲಿಯಾರ್ ರೋಡ್ ಮಲ್ಲಿ ನೋಡಿ ಹೆಂಗೈತೆ. ಒಳ್ಳೆ ಸನ್ಸೆಟ್ಟು ಈ ಟೈಮಲ್ಲಿ. ಏನು ಧೂಳು ಗುರು ಈ ರೋಡಲ್ಲಿ. ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟವ್ರೆ.
ರೋಡೇ ಕಾಣಿಸ್ತಿಲ್ಲ ಗುರು. ಏನು ಬೈಕಲ್ಲಿ ಹೋಗೋರಿಗೆಲ್ಲ ಫುಲ್ಲು ಫ್ರೀ ಪೌಡರು ಫೇಸ್ಗೆಲ್ಲ. ಬನ್ನಿ ಹಂಗೆ ಸ್ವಲ್ಪ ಡೀಸೆಲ್ ಖಾಲಿ ಆಗ್ಬಿಡೈತೆ, ಡೀಸೆಲ್ ಹಾಕ್ಸ್ಕೊಬೋಣ ಮುಂದೆ ಎಲ್ಲರೂ. ಒಳಗಡೆ ಹಾಕಿ ಹೊರಗಡೆ ಬರ್ತದೆ ಡೀಸೆಲು. ಒಳಗಡೆ ಹಾಕೋಣ. ಮತ್ತೆ ಹಾಕಿದ್ವಿ ನೀವು ಒಳಗಡೆ ಹಾಕ್ಬೇಕು. ಇನ್ನೂ ಅದು ಜಾಲರಿ ಥರ ಕೊಟ್ಬಿಡೋಣ ಒಳಗಡೆ. ಅಷ್ಟೇ ಅಲ್ಲಿ ತಡ್ಕೊಂಬತ್ತದು. ಬನ್ನಿ 3,500 ಡೀಸೆಲ್ ಸಾಕು. ಹಾಕ್ಕೊಂಡು ಹೋಗೋಣ. ಅಮೌಂಟ್ ಕೊಟ್ಟಿಲ್ಲ ಪಾರ್ಟಿ ಇನ್ನೂ. ಏನು ಈಟ್ ಹೊಡಿತಿರೋದು ಸೈಲೆನ್ಸರ್ಗೂ. ನೋಡಿ ಅಲ್ಲಿ ಲೋಡ್ ಮಾಡಿದ್ದು ಎಲ್ಲ ಒಂದು ಸೈಡ್ಗೆ ಬಂದ್ಬಿಟ್ಟೈತೆ. ಎಲ್ಲಿದ್ದ ನೋಡು. ಹೈದ್ರಾಬಾದ್ ಈ ಕಡೆ ಇಷ್ಟೊಂದು ಗ್ಯಾಪ್ ಐತೆ ಅಣ್ಣ. ಕೊಟ್ಟವಣ ಒಂದೆರಡು. ಹಾಂ ಎರಡು ಕೊಟ್ಟವಣ. ಅದನ್ನ ಕಳ್ಳೆಕಾಯಿ 2 ಕೊಟ್ಟೋಗೈತೆ. ಏನು ಲೆಕ್ಕ ತಗೊಂಬಲ್ಲ ಕೊಟ್ಟವಣ. ನೋಡಿ ಆ ಸ್ಟ್ಯಾಪಲ್ಲಿ ಇನ್ನೊಂದು ಆ್ಯಪಲ್ಲಿ ಉಳ್ದೈತೆ ಅಷ್ಟೇ ಗುರು. ಕ್ಲೀನಾಗಿ ಲೋಡ್ ಮಾಡಿದ್ರು ಅಲ್ಲಿ. ಇಲ್ಲಿ ಬಂದು ನೋಡಿದ್ರೆ ಡೀಸೆಲ್ ಹಾಕ್ಸ್ಕೊಳ್ಳೋದಕ್ಕೂ ಫುಲ್ ಎಲ್ಲ ಲೆಫ್ಟ್ಗೆ ಹೋಗ್ಬಿಟ್ಟೈತೆ ಒಂದು ಸೈಡ್ಗೆ. ಆ ಹುಡುಗ ನೋಡಿದ್ರೆ ಒಳ್ಳೆ ಕಳ್ಳೆ ಬರೀಕೋ ಅಣ್ಣ ಅನ್ನೋ ರೀತಿ, ಅಣ್ಣ 1 2 ಎತ್ಕೊಡಿ ಅಣ್ಣ ಅಂತಂತವನೆ. ನೋಡಿ ಏನು ಹೇಳಮ್ಮ ಇಂಥವ್ರಿಗೆ. ಬನ್ನಿ ಹೊಟ್ಟೆ ಇಸ್ತೈತೆ. ಮುಂದೆ ಹೋಗ್ಬಿಟ್ಟು ಎಲ್ಲಾರ ಊಟ ಗೀಟ ಮಾಡ್ಕೊಂಡು ಹೋಟ್ಲಲ್ಲಿ ಮುಂದೆ ಹೋಗೋಣ. ಇನ್ನೂ 220 ಕಿಲೋಮೀಟ್ರ್ ಐತೆ. ಬನ್ನಿ ಫ್ರೆಂಡ್ಸ್, ಹೊಟ್ಟೆ ಇಸ್ತೈತೆ. ಡಾಬಾ ಬಂತು, ಮಧುಕುಮಾರ್ ಡಾಬಾ, ವೆಜ್ ಆ್ಯಂಡ್ ನಾನ್ ವೆಜ್. ಬನ್ನಿ ಇಲ್ಲಿ ಏನಾದ್ರು ತಿನ್ಕೊಂಡು ಹೋಗೋಣ ಕ್ಲೀನಾಗಿ. ಹೊಟ್ಟೆ ಸಿಕ್ಕಾಬಿಟ್ಟೆ ಇಸಿತೈತೆ. ರೊಟ್ಟಿ ತಗೊಂಡೆ ಗುರು, ಸಖತ್ತಾಗೈತೆ. ರೊಟ್ಟಿ ಜೊತೆ ಡಾಲು. ಬನ್ನಿ ತಿನ್ಕೊಂಡು ಓಡೋಣ. ಫ್ರೆಂಡ್ಸ್ ಊಟ ಆಯಿತು. ಫಾರ್ ದ ಫಸ್ಟ್ ಟೈಮ್ ಹೆಂಗೆ ಅನ್ನಿಸ್ತು ಅಂತಂದರೆ ನನಗೆ ರೊಟ್ಟಿ ಮಾತ್ರ ಸೂಪರು. ಯಾವ ಡಾಬಾದಲ್ಲೂ ಈ ಥರ ನಾನು ರೊಟ್ಟಿ ತಿಂದಿಲ್ಲ ಗುರು. ಸಾಫ್ಟಾಗಿ ಸೂಪರಾಗಿತ್ತು ಮಾತ್ರ. ಹೆವಿ ಸಾಫ್ಟು ಅಲ್ಲ, ಹೆವಿ ಹಾರ್ಡು ಅಲ್ಲ, ಸೂಪರಾಗಿತ್ತು. ಒಂಥರ ಹೈಜಿನಿಕ್ಕಾಗಿ. ಮತ್ತು ದುಡ್ಡು ಅಷ್ಟೇ ಗುರು, ಜಾಸ್ತಿ ತಗೊಳಕ್ಕೆ ಹೋಗಲಿಲ್ಲ ಇವನು. ನೆಕ್ಸ್ಟ್ ಟೈಮ್ ಯಾರ ಬಂದರೆ ಈ ಕಡೆ ರೂಟಲ್ಲಿ ನೋಡಿ, ಹುಳಿಯಾರ್ಗೆ ಹೋಗೋ ರೂಟಲ್ಲಿ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ಸ್ಟೇ ಆಗಂತೂ ಸಿಕ್ಕಾಬಿಟ್ಟೆ ಜಾಗ ಐತೆ ಗುರು. ಅಲ್ಲಿ ಗಾಡಿ ನಿಲ್ಸೋಕ್ಕೆ ಒಟ್ಟಿಗೆ ತಗೊಂಬಂದು 100 ಗಾಡಿ ನಿಲ್ಲಿಸ್ಬೋದು, ಅಷ್ಟು ದೊಡ್ಡದಾಗಿ ಜಾಗ ಐತೆ. ಬನ್ನಿ ಹೋಗೋಣ. ಇವತ್ತು ನೆನ್ನೆ ನೈಟ್ ಬಿಟ್ಟವನು, ಇವತ್ತು ನೈಟ್ ಆಗೋಯ್ತು. ಫುಲ್ಲು ಸ್ಲೋ ಗಾಡಿ ಓಡಿಸ್ಕೊಂಡ್ಬಂದಿದ್ದೀನಿ. ಹೆಂಗೆ ಇದ್ರೂ ನಾಳೆ ಬೆಳಗ್ಗೆನೇ ಅನ್ಲೋಡ್ ಆಗೋದಲ್ವಾ. ಸುಮ್ಮನೆ ಯಾಕೆ ಸ್ಪೀಡಾಗಿ ಹೋಗ್ಬೇಕು ಗಾಡೀಲಿ. ನಿಧಾನಕ್ಕೆ ಆರಾಮಾಗಿ ಹೋಗಮ್ಮ. ಬನ್ನಿ ಹೋಗ್ಬಿಟ್ಟು ಎಲ್ಲರ ಜಾಗ ಸಿಕ್ಕರೆ ಹಾಕ್ಬಿಟ್ಟು ಮನೆಗೆ ಕಾರಣ. ಇಲ್ಲ ಅಂತಂದರೆ ನಿದ್ದೆ ಬರಲಿಲ್ಲ ಅಂತಂದರೆ ಡೈರೆಕ್ಟ್ ಕಡ್ಕೊಳಗೆ ಹೊಡೆದ್ಬಿಡೋಣ, ಮೈಸೂರು ಇಂಡಸ್ಟ್ರಿಯಲ್ ಏರಿಯಾ. ಬನ್ನಿ. 12 seconds later. ರೊಟ್ಟಿ ತಿಂದಮೇಲೆ ನಿದ್ದೆ ಎಳಿತೈತೆ ಗುರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೊರಡೋಣ. ಈಗ ಎಷ್ಟಾಯಿತು ಟೈಮು? 12:08 ಗುರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 4 ಗಂಟೆ ಜಾವ ಬೆಳಗ್ಗೆ ಎದ್ದು ಹೊರಡೋಣ. ಬನ್ನಿ. 3 hours later. ಫ್ರೆಂಡ್ಸ್ ಫೈನಲಿ 4:15 ಆಯ್ತಾ ಬಂತು. ಮೊನ್ನೆ ಓಡೋಣ. ಈಗ ಎದ್ದೆ. ಅಲಾರಾಮ್ ಇಟ್ಟಿದ್ದೆ ಗುರು. ಆಟೋಮೆಟಿಕ್ ಹೆಸರು ಆಗ್ಬಿಡೈತೆ ನನಗೆ. 4:15 ಕರೆಕ್ಟಾಗಿ ಅಲಾರಾಮ್ ಬಡ್ಕೊಳ್ಳೋಕ್ಕೂ ಮುಂಚೆನೇ. ಬನ್ನಿ ಹೋಗೋಣ. ಇಲ್ಲಿಂದ ಗುರು ಎಲ್ಲೂ ಗಾಡಿ ನಿಲ್ಸಲ್ಲ. ಸುಮ್ಮನೆ ಇಲ್ಲಿಂದ ಹೊಡಿತಾ ಇರೋದ ಗಾಡಿನ ಮೈಸೂರು ಗಂಟ. ಬನ್ನಿ ಓಡೋಣ. ಎಲ್ಲೂ ನಿಲ್ಸೋದು ಬೇಡ ಇಲ್ಲಿಂದ. ಫ್ರೆಂಡ್ಸ್ ಕೊನೆಗೂ ಮೈಸೂರು ಬಂದೇ ಬಿಡ್ತು. ಇಲ್ಲಿಂದ 24 ಕಿಲೋಮೀಟರ್ ಅಷ್ಟೇ ಬಾಕಿ ಇರೋದು. ಬನ್ನಿ ಹೋಗೋಣ. ವೆದರ್ ಮಾತ್ರ ಸೂಪರ್ ಕೂಲ್ ಆಗೈತೆ ಗುರು. ನಾವು ಮೈಸೂರು ಬಂದ ತಕ್ಷಣ ನೆಮ್ಮದಿ ಅನ್ನಿಸ್ತೈತೆ ಗುರು. ಹಕ್ಕಿಗಳು ಹಾರ್ಕೊಂಡೋಗಿ ಮತ್ತೆ ವಾಪಸ್ ಗೂಡಿಗೆ ಬಂದು ಸೇರ್ಕೋತಲ್ಲ, ಆ ಥರ ಫೀಲಿಂಗ್ ಆಯ್ತೈತೆ. ನೋಡಿ ಫ್ರೆಂಡ್ಸ್, ಮೈಸೂರು ಎಂಟ್ರ್ ಆಗ್ತಿದ್ದಂಗೆ ಒಳಗಡೆ ಬಂದಾಗ 7 ಗಂಟೆ ಆಗೈತೆ ಬೆಳಗಿನ ಜಾವ.
ಗಾಡಿಗಳು ನೋಡಿ ಎಷ್ಟು ಕಮ್ಮಿ ಇದ್ದಾವೆ ಅಂತಂದರೆ ಆರಾಮಾಗಿ ಹೋಗ್ತಿದ್ದೇನೆ ಒಬ್ಬನೇ ಒಂಟಿ ಸರ್ಗ ಹೋದಂಗೆ ಮೈಸೂರು ಪ್ಯಾಲೇಸ್ ರೋಡಲ್ಲಿ. ನೋಡಿದ್ರು ಪ್ಯಾಲೇಸ್ ಹೆಂಗೆ ಕಾಣಿಸ್ತೈತೆ, ಮೋಡ ನೋಡಿ ಯಾವ ಥರ ಕರ್ವ್ ಶೇಪಲ್ಲಿ ಕಾಣಿಸ್ತೈತೆ. ಬನ್ನಿ ಫಸ್ಟ್ ಗಾಡಿ ಹೋಗಿ ಅನ್ಲೋಡ್ ಮಾಡಿಸ್ಕೊಂಡು ಮನೆಗೆ ಓಡ್ಬೋಣ ಜಲ್ದಿ. ತುಂಬ ದಿನ ಆಗೈತೆ ಮನೆ ಬಿಟ್ಟು. ನೋಡಿ ಕಡ್ಕೊಳ್ಳೋ ಇಂಡಸ್ಟ್ರಿಯಲ್ ಏರಿಯಾ ಬಂತು. ಬನ್ನಿ ಪಾರ್ಟಿ ಬಂದು ಇವಾಗ ಪೇಮೆಂಟ್ ಮಾಡಿಸಿದ್ರು. ಈಗ ಕರ್ಕೊಂಡು ಹೋಗ್ತವ್ರೆ ಅವ್ರ ಜಾಗಕ್ಕೆ. ಹೋಗ್ಬಿಟ್ಟು ಕೈಯಲ್ಲಿ ಅನ್ಲೋಡ್ ಮಾಡ್ತಾರಂತೆ. ಒಳ್ಳೇದಾಯಿತು. ಕ್ರೇನ್ ಅಂದಿರ ಆಯ್ತಿರಲಿಲ್ಲ, ಎಲ್ಲ ಚಲ್ಲಂಪಿಲ್ಲಿ ಆಗ್ಬಿಡೈತೆ ನನ್ನ ಗಾಡೀಲಿ ಒಂದೇ ಸೈಡ್ಗೆ. ಬನ್ನಿ ಹೋಗೋಣ. ಫ್ರೆಂಡ್ಸ್ ಅನ್ಲೋಡಿಂಗ್ ಪಾಯಿಂಟ್ ಬಂತು. ಬನ್ನಿ ರಿವರ್ಸ್ ಹಾಕ್ಬಿಟ್ಟು ಫಸ್ಟ್ ಗಾಡಿ ಅನ್ಲೋಡ್ ಮಾಡ್ಸೋಣ. ನೋಡಿ ಎಲ್ಲ ಕೈಯಲ್ಲಿ ಇಳಿಸ್ಕೊತವ್ರೆ ಸ್ಟೆಪ್ ಬೈ ಸ್ಟೆಪ್ಪು. ಒಂದು ಮೇಲೆ ಹೆಂಗೆ ಜೋಡಿಸಿದ್ರು ಸೇಮ್ ಅದೇ ಥರ ಕೆಳಗಡೆನೂ ಜೋಡಿಸ್ತವ್ರೆ. ಎಲ್ಲ ಒಂದೇ ಸೈಡ್ ಆಗ್ಬಿಟ್ಟೈತೆ ಗುರು ಗಾಡೀಲಿ. ನೋಡಿ ಯಾವ ಕಡೆ ಹೊಂಟೋಗ್ಬಿಟ್ಟೈತೆ ಆ ಕಡೆಗೆ. ನೋಡಿ ಈ ಕಡೆ ಇಷ್ಟು ಗ್ಯಾಪ್ ಐತೆ, ಆ ಕಡೆ ನೋಡಿ ಫುಲ್ಲು ಒತ್ತಿಗೆ ಹೊಂಟೋಗ್ಬಿಟ್ಟೈತೆ ಗುರು. ನನಗೆ ಗೊತ್ತೇ ಆಗಿಲ್ಲ ಒಂದು ಸೈಡ್ ವೆಯ್ಟಾಗಿ ಬಂದೈತೆ ಗಾಡೀಲಿ ಅಂತ. ಎಂಥ ಬಾಡಿ ಒಪ್ಕೊಬಂದೆ ಗುರು. ನೋಡಿ ಗುರು ಬ್ರೇಕ್ ಹೊಡಿದ್ರೆ ಅದಕ್ಕೆ ಪ್ಲಾಟ್ಫಾರ್ಮ್ಗಳೇ ಡ್ಯಾಮೇಜ್ ಆಗ್ಬಿಟ್ಟೈತೆ. ಈ ಕಡೆ ಆಗ್ಬಿಡೈತೆ. ನೋಡಿ ಹೆಂಗಾಗ್ಬಿಡೈತೆ. ನಮ್ಮನ್ನ ಲೋಡ್ ತುಂಬ್ದೇವ್ರು ಆಗೋದು ಸುಮ್ಮನೆ ಎಲ್ಲ ಪ್ಲೇಟ್ ಸ್ಟ್ರೆಂತ್ ಕಮ್ಮಿ ಅಲ್ವಾ? ಇನ್ನೂ ಅದೆಲ್ಲ ಆಗೈತು. ಇದು ಕವರ್ ಬೋಟ್ಗಳು ಸ್ಟ್ರೆಂತ್ ಜಾಸ್ತಿ. ಇದು ನಟ್ ಬೋಲ್ಟ್ ಅಂದ್ರೆ ಈ ಥರ ನಟ್ ಬೋಲ್ಟ್ ಅಂದ್ರೆ ನಾವು ತುಂಬ್ತಾನೆ ಇರಲಿಲ್ಲ. ಮೊದಲೊಂದು ಗಾಡಿ ಹೆಂಗೆ ತುಂಬ್ಕೊಂಡ್ಬಿಟ್ಟು ಎಲ್ಲ ಅರ್ತ್ಕೊಂಡಿದ್ದು ಗಾಡಿ ಒಂದೇ ಸೈಡಿಗೆ ತಗೊಂಡು 4 ತಿಂಗಳು ಗಾಡಿನ ಹಿಂಗೆ ಮಾಡ್ಕೊಂಡ್ರೆ. ನೋಡಿ ಇದು ಫಸ್ಟ್ ಒನ್ ಆಗಿರೋದು, ಇಲ್ಲಿ ಸೆಕೆಂಡ್ ಒನ್ನು, ಇಲ್ಲಿ ನೋಡಿ ಇದೊಂದು ಥರ್ಡ್ ಒನ್ನು, ಆ ಕಡೆ ಬಂದು ಫೋರ್ತ್ ಆಗೈತೆ. ಈ ಥರ ಮಾಡ್ಕೊಂಡ್ರೆ ಹೊಸ ಗಾಡಿ ನೇನು ಬೇಜಾರಾಗಲ್ವ? ಇದೇ ಪಟ್ಟಿ ಗುರು ಮಾಡ್ರೆ ಕೆಲಸ. ನೋಡಿ ಫಸ್ಟ್ ಅನ್ಲೋಡ್ ಮಾಡಿಸ್ಕೊಂಡು ಮನೆಗೆ ಓಡೋಣ ಬನ್ನಿ. ಫೈನಲಿ ಫ್ರೆಂಡ್ಸ್ ಬೆಳಿಗ್ಗೆ ಬಂದಿದ್ದು ಗಾಡಿ ಇವಾಗ ಅನ್ಲೋಡ್ ಆಯಿತು. ಇದೇ ಥರ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್ ಎಲ್ಲರಿಗೂ.